ಜೈ ಜಿನೇಂದ್ರ. ಎಲ್ಲರಿಗೂ ಬೆಂಗಳೂರಿನ ಜನರಿಗೆ ನಾನು ಎಷ್ಟು ಅಭಿನಂದನೆಗಳನ್ನ ಸಲ್ಲಿಸಿದ್ರು ಸಾಲದು. ತುಂಬ ಫಾಸ್ಟಾಗಿ ರಿಜಿಸ್ಟ್ರೇಷನ್ಗಳಾಗ್ತಾಯಿದೆ. ಭಾಳ ಸಂತೋಷ. ನೀವೆಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದೀರಾ. 21ನೇ ತಾರೀಕು ನಾವು ದಿನ ಸಹಸ್ರಾಷ್ಟ ನಾಮಾರ್ಚನೆ ಪೂರ್ವಭಾವಿ ಸಮಾವೇಶವನ್ನು ಮಾಡಿದ್ವಿ. ಪಾವನ ಸಾನ್ನಿಧ್ಯವನ್ನು ವಹಿಸಿದ್ದವರು ಆಚಾರ್ಯ 108 ಪುಣ್ಯಸಾಗರ್ ಮಹಾರಾಜರು ಹಾಗೂ ಮುನಿಶ್ರೀ 108 ಪುರಾಣ ಸಾಗರ್ ಮಹಾರಾಜರು, ಹಾಗೆ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿಗಳು, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಮಠ, ಇವರೆಲ್ಲರ ಒಂದು ಸಾನ್ನಿಧ್ಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮೂಡಿ ಬಂತು. ಅಲ್ಲಿ ಒಂದು ಬೋಲಿ ಕಾರ್ಯಕ್ರಮ ಅಥವಾ ಒಂದು ರಾಶಿಯನ್ನು ತೆಗೆದುಕೊಳ್ಳುವಂತಹ ಈ ಜಿನ ಸಹಸ್ರಾಷ್ಟ ನಾಮಾರ್ಚನೆಯ ಕಾರ್ಯಕ್ರಮದಲ್ಲಿ ಸಮೋಸರಣದಲ್ಲಿ ಕೂತ್ಕೊಳ್ಳೋದಕ್ಕೆ ಸುಮಾರು ನಾವು ರಾಶಿಗಳನ್ನು ಕೊಟ್ಟಿದ್ವಿ. ಇದರಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇತ್ತು, ಅದನ್ನು ಕ್ಲಿಯರ್ ಮಾಡ್ತಾ ಇದ್ವಿ. ನೋಡಿ, ಸುಮಾರು ಈ ಶ್ರೀಮಂಟಪ ಭೂಮಿ ಅಂತ ಏನು ಹೇಳ್ತೀವಿ, ಈ ಸಮೋಸರಣದಲ್ಲಿ ಸುಮಾರು 8 ಭೂಮಿಗಳು ಬರ್ತವೆ. ಆದರೆ ಈ ಸಜೀವ ಅಂದರೆ ಎಲ್ಲ ದೇವದೇವಿಯರು, ಹಾಗೆ ಶ್ರಾವಕ ಶ್ರಾವಿಕೆಯರು, ಮುನಿಗಳು, ಅರ್ಜಿಕೆಯರು, ಹಾಗೆ ತಿರಿಯಂಚ ಪ್ರಾಣಿಗಳು, ಇವರೆಲ್ಲರೂ ಕೂತ್ಕೊಳ್ಳೋದು ಶ್ರೀಮಂಟಪ ಭೂಮಿಯಲ್ಲಿ. ಹಾಗಾಗಿ 8ನೇ ಭೂಮಿಯಲ್ಲಿ 12 ಸಭೆ ಅಥವಾ 12 ಕೋಷ್ಟಕಗಳು ಅಥವಾ 12 ಕಂಪಾರ್ಟ್ಮೆಂಟ್ಗಳನ್ನು ನಾವು ನೋಡ್ತೀವಿ. ಈಗ ಏನು ವಿಶೇಷ ಅಂತಂದರೆ, ಎಲ್ಲ ಪಂಚಕಲ್ಯಾಣಗಳಲ್ಲಿ ನೀವು ಬರೀ ಮುನಿಗಳನ್ನು ಮಾತ್ರ ನೋಡ್ತೀರ ಸಮೋಸರಣದ ಶ್ರೀಮಂಟಪ ಭೂಮಿಯಲ್ಲಿ, ಅವ್ರನ್ನ ನಾವು ನೋಡ್ತೀವಿ ಗಣಗದರ ಕೋಷ್ಟಕಲ್ಲ. ಆದರೆ ಈ ಸಮೋಸರಣ ಎಷ್ಟು ಬೃಹದಾಕಾರವಾಗಿರುತ್ತೆ ಅಂದರೆ ಸುಮಾರು 70ಕ್ಕೂ ಹೆಚ್ಚು ಜನ ಪುಣ್ಯಜೀವಿಗಳು, ಭವ್ಯಜೀವಿಗಳು ಕೂತ್ಕೋಗ್ಬೋದು. ಆ ಭವ್ಯಜೀವಿಗಳ ಒಂದು ಸವಾಲೇನಿದೆ ಅದನ್ನು ತಗೊಳ್ಳೋದಕ್ಕೆ ಬರೀ 70-72 ಜನಕ್ಕೆ ಮಾತ್ರ ಅವಕಾಶ. ಹಾಗಾಗಿ ಕಲ್ಪವಾಸಿ ದೇವದೇವಿಯರು ಅಂತ ಏನು ಬರ್ತಾರೆ, ಅದರಲ್ಲಿ ಸುಮಾರು 12 ಜನ ಕಲ್ಪವಾಸಿ ದೇವದೇವಿಗೆ ಅವಕಾಶ ಇದೆ. ಅಂದರೆ 6 ಜನ ಕಲ್ಪವಾಸಿ ದೇವ, 6 ಜನ ಕಲ್ಪವಾಸಿ ದೇವಿ. ಸೊ ಈ 12 ಪುಣ್ಯಶಾಲಿಗಳಿಗೆ ಒಬ್ಬೊಬ್ಬರಿಗೆ 1 ಲಕ್ಷ ರೂಪಾಯಿ ರಾಶಿಯನ್ನು ನಿಗದಿಪಡಿಸಲಾಗಿದೆ. ಹಾಗೆ ಭವನವಾಸಿ, ವ್ಯಂತರವಾಸಿ ಮತ್ತು ಜ್ಯೋತಿಷ್ಕವಾಸಿ ದೇವ ಇವರು 6 ಜನ, ಒಟ್ಟು 18 ಜನ. ಹಾಗೆ ದೇವಿಯರು 18 ಜನ, 6. ಇವರಿಗೆ ನಾವು ಕೇವಲ 50,000 ರೂಪಾಯಿಯನ್ನು ಮಾತ್ರ ನಾವು ಈ ಒಂದು ರಾಶಿಯ ರೂಪದಲ್ಲಿ ನಿಗದಿಪಡಿಸಲಾಗಿದೆ. ಇನ್ನು ತಿರಿಯಂಚ ಪ್ರಾಣಿಗಳಿಗೆ ಕೇವಲ 5,001 ರೂಪಾಯಿನ ಇಟ್ಟಿದ್ದೀವಿ. ಅದನ್ನು ಕೂಡ ನಾವು ಕಮ್ಮಿ ಮಾಡಬೇಕು ಅನ್ನೋದಿದೆ. ಈಗ ಸದ್ಯಕ್ಕೆ 5,001 ರೂಪಾಯಿ ಕೊಟ್ಟರೆ ನಿಮ್ಮ ಮಕ್ಕಳನ್ನು, 8 ವರ್ಷಕ್ಕೂ ಮೇಲ್ಪಟ್ಟಂತಹ ಮಕ್ಕಳನ್ನು ನೀವು ಆ ಒಂದು ತಿರಿಯಂಚ ಪ್ರಾಣಿಗಳ ಒಂದು ಕೋಷ್ಟಕದಲ್ಲಿ ಕೂರಿಸ್ಕೋಬೋದು. ಹಾಗೆ ಇನ್ನು ಶ್ರಾವಕ ಶ್ರಾವಿಕೆಯರಿಗೆ, ಅದರಲ್ಲಿ ಶ್ರಾವಕರಿಗೆ ಸುಮಾರು 6 ಜನ, ಶ್ರಾವಿಕೆಯರು 6 ಜನ. ಈ ಕೋಷ್ಟಕದಲ್ಲಿ ಕೂತ್ಕೊಳ್ಳೋರಿಗೆ ಶ್ರಾವಕ ಶ್ರಾವಿಕೆಯರಿಗೂ ಕೂಡ ನಾವು 50,001 ರೂಪಾಯಿಗಳನ್ನು ಇಟ್ಟಿದ್ದೀವಿ. ಹಾಗಾಗಿ ಇಂತಹ ಒಂದು ಶ್ರೀಮಂಟಪ ಭೂಮಿಯಲ್ಲಿ 12 ಕೋಷ್ಟಕಗಳಲ್ಲಿ ಕೂರುವಂತಹ ಭವ್ಯ ಜೀವಿಗಳಿಗೆ ಇದೊಂದು ಸುವರ್ಣಾವಕಾಶ. ಎಲ್ಲ ರಾಶಿಗಳು ಕೂಡ ಬೇಗ ಮುಗಿತಾ ಇದೆ. ದಯಮಾಡಿ ಎಲ್ಲ ಬೆಂಗಳೂರಿನವ್ರು ಮಾತ್ರ ಅಲ್ಲ, ಹೊರವಲಯದವರು, ಹೊರ ರಾಜ್ಯದವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಾವೀಗಾಗಲೇ ಆ ಒಂದು ರಾಶಿಯ ಲಿಸ್ಟನ್ನು ಕೂಡ ಎಲ್ಲ ಕಡೆ ಪೋಸ್ಟ್ ಮಾಡ್ತಾ ಇದ್ದೀವಿ. ಇನ್ನು ವಿಶೇಷ ಅಂದರೆ ಸೌಧರ್ಮೇಂದ್ರನ ಪದವಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಇದು 11 ಲಕ್ಷ ಇದೆ. ದಯಮಾಡಿ ಇದನ್ನು ನಿಮಗೆ ಗೊತ್ತಿರುವಂತಹವರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹೇಳಿ. ನಿಜವಾಗಿ ಸೌಧರ್ಮೇಂದ್ರ ಪದವಿ ಸಿಗೋದು ಬಹಳ ಕಷ್ಟ. ಇದನ್ನು ಭಾವನೆ ಮಾಡಿ ಯಾರು ಬೇಕಾದರೂ ತಗೊಳ್ಬೋದು. ಹಾಗೆ ಭರತ ಚಕ್ರವರ್ತಿ ಪ್ರಧಾನ ಶ್ರೋತೃವಾಗಿ ಸಮೋಸರಣದಲ್ಲಿ ಕೂತ್ಕೊಳ್ತಾನೆ. ಸೊ ಹಾಗಾಗಿ ಈ ಭರತ ಚಕ್ರವರ್ತಿಯ ಒಂದು ಏನು ಪದವಿ ಇದೆ ಅದಕ್ಕೆ 9 ಲಕ್ಷ ರೂಪಾಯಿ ನಿಗದಿಪಡಿಸಲಾಗಿದೆ. ಹಾಗಾಗಿ ಆದಷ್ಟು ಬೇಗ ನೀವೆಲ್ಲರೂ ಕೂಡ ಇಂಟ್ರೆಸ್ಟ್ ಇರೋರು ಭಾವನೆ ಮಾಡಿ ಈ ರಾಶಿಯನ್ನು ತೆಗೆದುಕೊಳ್ಳಿ. ಹಾಗೂ ಸಮೋಸರಣದ ನಿರ್ಮಾಣ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಬಹಳ ಸಕ್ರಿಯವಾಗಿ ಭಾಗವಹಿಸಬೇಕು. ಹಾಗಾಗಿ ಈ ಸಮೋಸರಣ ನಿರ್ಮಾಣದಲ್ಲಿ ಈ ರಾಶಿ ಏನಿದೆ ಇದು ಬಹಳ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಇದೆಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಸುವರ್ಣ ಜೋಡಿಗೆ ಸುಮಾರು 108 ಜನಕ್ಕೆ ಅವಕಾಶ ಇದೆ. ಕಾರಣ 72 ಜನ ಸಮೋಸರಣದಲ್ಲಿ ಕೂತ್ಕೊಂಡ್ರೆ ಇನ್ನಷ್ಟು ಜನಕ್ಕೆ ಪಾಪ ಭಾಗವಹಿಸಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಅವ್ರಿಗೆ ಸಮೋಸರದ ಹತ್ತಿರವಾದರೂ ಕೂತ್ಕೋಬೇಕು ಅನ್ನೋದಿರುತ್ತೆ, ಆದರೆ ಅವಕಾಶ ಇರಲ್ಲ. ಅದಕ್ಕೋಸ್ಕರ ಸುಮಾರು 108 ಸುವರ್ಣ ಜೋಡಿಗಳಿಗೆ ನಾವು ಇಬ್ಬರು ಜೋಡಿಗಳಿಗೆ ಅವರ ತಂದೆ ತಾಯಿ ಆಗಿರಬಹುದು, ಗಂಡ ಹೆಂಡತಿ, ಅಕ್ಕ ತಮ್ಮ, ಅಕ್ಕ ತಂಗಿ, ಅಣ್ಣ ತಂಗಿ, ಯಾರು ಬೇಕಾದರೂ ಆಗಿರ್ಬೋದು, ಯಾರು ಬೇಕಾದರೂ ಕೂತ್ಕೊಳ್ಬೋದು ಇಬ್ಬಿಬ್ಬರು. ಸೊ ಅವರಿಗೆ 21,501 ರೂಪಾಯಿ ಮಾತ್ರ ಇಟ್ಟಿದ್ದೀವಿ. ನಿಮಗೆ ಕೂರ್ಲಿಕ್ಕೆ ಪೂಜೆ, ಟೇಬಲ್ಲು, ಚೇರು, ಹಾಗೆ ಅಷ್ಟ ದ್ರವ್ಯಗಳು, ಆಭೂಷಣಗಳು ಎಲ್ಲವನ್ನು ನಾವೇ ಕೊಡ್ತೇವೆ. ನೀವು ಬರೀ ಬಿಳಿ ವಸ್ತ್ರದಲ್ಲಿ ಮಾತ್ರ ಬರುವಂಥದ್ದು.
ಹಾಗಾಗಿ ಇನ್ನು ಲೈಫ್ ಮೆಂಬರ್ಶಿಪ್ ಯಾರು ಆಗಬೇಕು ವಿಶ್ವಶಾಂತಿ ಟ್ರಸ್ಟ್ಗೆ ಅಂದರೆ ಕೇವಲ 5,001 ರೂಪಾಯಿನ ಕೊಟ್ಟು ನೀವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು, ಪೂಜೆಗೂ ಕೂತ್ಕೊಳ್ಬೋದು ಇಬ್ಬರು. ಹಾಗಾಗಿ ದಯಮಾಡಿ ನೀವೆಲ್ಲರೂ ಕೂಡ ಜನವರಿ 10ನೇ ತಾರೀಕಿನ ಒಳಗಾಗಿ ಈ ಏನು ರಾಶಿಗಳಿದ್ದಾವೆ ಉಳಿದಂತಹ ರಾಶಿಗಳನ್ನು ನೀವು ಪಡ್ಕೊಳ್ಳಿ. ನಿಮಗೆಲ್ಲ ಮಾಹಿತಿಗಳನ್ನು ಗ್ರೂಪ್ನಲ್ಲಿ ಹಾಕ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಜನ ಈ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಲಿದ್ದಾರೆ. ಈಗ ನೀವೆಲ್ಲ ದೊಡ್ಡ ಮನಸ್ಸು ಮಾಡಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ. ಜನವರಿ 31ಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದ್ದೀವಿ. ಬನ್ನಿ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಿಶ್ವಶಾಂತಿ ಯುವ ಸೇವಾ ಸಮಿತಿಯ ಪರವಾಗಿ ಸುಪ್ರೇಮ ಜೈ ಜಿನೇಂದ್ರ.